Hello guys, welcome back to my Mahima YouTube channel. So ನನ್ನ ಹೊಸ ಮನೆಯಲ್ಲಿ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. I don't want to show my ನನ್ನ ಹೊಸ ಮನೆ ತೋರ್ಸಕ್ಕೆ ನನಗೆ ಇಷ್ಟ ಇಲ್ಲ. I'm little bit secured about my new house because so many things are there. I'm sorry, excuse me. And I'm doing today paneer burji. So it was not planned. Plan ಆಗಿರಲಿಲ್ಲ ಯಾಕಂದ್ರೆ ಹಾಲಿತ್ತು ಮನೆಯಲ್ಲಿ ಮೊಸರು ಮಾಡ್ಕೊಳೋಣ ಅಂತ ಮೊಸರು ಇಸ್ಕೊಂಬಂದಿದೆ. ಬಟ್ ಗಾಡ್ಸ್ ಪ್ಲಾನ್ ವಾಸ್ ಡಿಫ್ರೆಂಟ್. ದೇವ್ರ ಪ್ಲಾನೇ ಡಿಫ್ರೆಂಟ್ ಆಗಿತ್ತು. ಮಹಿಮಾ ನೀನು ಪನ್ನೀರ್ ತಿನ್ನು ಅಂತ ಹಾಲನ್ನ ಕುದಿಸೋಕೆ ಇಟ್ಟಿದ್ರೆ ಅದು ಪನ್ನೀರ್ ಆಗೋಗ್ಬಿಡ್ತು. ಸೊ ಐ ಗಾಟ್ ಲೈಕ್ ಸೋ ಮಚ್ ಪನ್ನೀರ್. ಲೈಕ್ ನಾನು $199 ಲೈಕ್ ಆಲ್ಮೋಸ್ಟ್ $2ಗೆ ಮಿಲ್ಕ್ ತೊಗೊಂಬಂದಿದೆ. ಆಲ್ಮೋಸ್ಟ್ ನೋಡಿ ಎಷ್ಟು ಪನ್ನೀರ್ ಬಂದಿದೆ. ಸೊ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಈಟಿಂಗ್. ಸೊ ಇದನ್ನ ನಾನೇನು ಮಾಡೋಣ ಅನ್ಕೊತಾ ಇದ್ದೀನಿ ಅಂದರೆ ಪನ್ನೀರ್ ಬುರ್ಜಿ ಥರ ಮಾಡೋಣ ಅನ್ಕೊತಾ ಇದ್ದೀನಿ. ಸೊ ಇದು ನನ್ನ ಕಿಚನ್, ನಮ್ಮ ಮನೆ ಕಿಚನ್ನು ಇಷ್ಟೇ ನೋಡಿ, ಇನ್ನೇನು ನೋಡೋದು ಲೈಕ್ ನಾನು ಏನು ತೋರಿಸಲ್ಲ. ಸೊ ಐ ಆಮ್ ಡೂಯಿಂಗ್ ಪನ್ನೀರ್ ಬುರ್ಜಿ ವಿತ್ ಚಪಾತಿ. ಸೊ ಐ ಲವ್ ಇಟ್. ಐ ಲವ್ ಪನ್ನೀರ್. ತುಂಬ ಇಷ್ಟ ಆಗೋದು ನಂಗೆ ಪನ್ನೀರು. ರೀಸೆಂಟಾಗಿ ನಾನು ತಂದಿಲ್ಲ. ಪಾಲಕ್ ಇದೆ. ಸೊ ಮೇ ಬಿ ಹಾಫ್ ಬುರ್ಜಿ ಮಾಡ್ಕೊಂಬಿಟ್ಟು ಇನ್ನು ಹಾಫ್ ಪಾಲಕ್ ಪನ್ನೀರ್ ಮಾಡ್ತೀನಿ. ಇಲ್ಲಾಂದ್ರೆ ಫುಲ್ ಬುರ್ಜಿನೇ ಮಾಡಿಬಿಡ್ತೀನಿ. ನೋಡೋಣ, ಐ ಡೋಂಟ್ ನೋ. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ. ಪ್ರೆಸೆಂಟ್ US ಸಿಚುವೇಶನ್ ಚೆನ್ನಾಗಿಲ್ಲ ಕಣ್ರಿ. ಲಿಟ್ರಲಿ ಎಲ್ಲರ ಹೃದಯದಲ್ಲೂ ಒಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದೆ. ಲೈಕ್ ಹೂ ಎವರ್ ಇಂಡಿಯನ್ಸ್ ಆರ್ ಇಂಟರ್ನ್ಯಾಷನಲ್ ಪೀಪಲ್ ಲಿವಿಂಗ್ ಇನ್ US, ಎಲ್ಲರಿಗೂ ಒಂಥರ ಭಯ ಇದೆ. ನನಗೂ ಸ್ವಲ್ಪ ಭಯ ಇದೆ. ಬಟ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಬಟ್ ನನ್ನ ಟ್ರಸ್ಟ್ ಬಂದ್ಬಿಟ್ಟು ದೇವ್ರ ಮೇಲೆ. ಸೊ ಹೀ ಈಸ್ ದೇರ್ ವಿತ್ ಮೀ. ಆತನ ಕಾಪಾಡ್ತಾ ಇದ್ದಾನೆ. ಹೀ ಲೆಡ್ ಮೀ ಟಿಲ್ ನೌ. ಇಷ್ಟು ದಿನಾನೇ ದೇವ್ರು ನನ್ನನ್ನು ನಡೆಸಿದ್ದಾರೆ. ಬಿಕಾಸ್ ವೀಸಾ ಪ್ರೋಸೆಸ್ಸಿಂದ ಹಿಡ್ದು, ಲೈಕ್ ನನ್ನ ಕಾಲೇಜ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡ್ದು, ಇಲ್ಲಿಗೆ ಬರೋದ್ರಿಂದ ಹಿಡ್ದು, ಇಲ್ಲಿ ಮನೆ ಹುಡ್ಕೋದ್ರಿಂದ ಹಿಡ್ದು, ಇಲ್ಲಿ ಫ್ರೆಂಡ್ಸ್ ಮಾಡೋದ್ರಿಂದ ಹಿಡ್ದು, ಲೈಕ್ ಫುಡ್ ಎವ್ರಿಥಿಂಗ್ ದೇವ್ರು ನನ್ನನ್ನು ನಡೆಸಿದ್ದಾರೆ. ಸೊ ಇನ್ನು ಮುಂದೆ ನಡ್ಸೋಕ್ಕಾಗಲ್ವಾ? ಲೈಕ್ ಏನೋ ದೇವ್ರ ಮುಂದೆ ಅವ್ರಿಗೆ ಏನೂ ಅಲ್ಲ. ಸೊ ಐ ಜಸ್ಟ್ ಬಿಲೀವ್ ಇನ್ ಗಾಡ್. ಯಾರ್ಯಾರು ಭಯ ಪಡ್ಕೊತಿದ್ರೆ ಭಯ ಪಡ್ಕೊಬೇಡಿ. ಪ್ರೇ ಎವ್ರಿ ಡೇ. ಬಿಕಾಸ್ ನಾನು ಇವತ್ತು ನ್ಯೂಸ್ ನೋಡಿದೆ. ಬಿಕಾಸ್ ನಾನಿರೋ ಏರಿಯಾದಲ್ಲಿ, ನಾನು ಚಿಕಾಗೋದಲ್ಲಿರೋದು. ಸೊ ಚಿಕಾಗೋ ಅಂದರೆ ಲೈಕ್ ಸಬ್ಬರ್ಬ್ಸ್ ಅಲ್ಲಿರೋದು ನಾನು. ಸೊ ಸಿಟಿಲಿ ಸ್ವಲ್ಪ ಐಸ್ ರೈಡ್ಸ್ ಎಲ್ಲ ಆಗ್ತಾಯಿದೆ ಅಂತ ನನಗೆ ತಿಳಿದು ಬಂದಿದೆ. ಬಿಕಾಸ್ ಆ್ಯಂಡ್ ನೋ ನೀಡ್ ಟು ವರಿ. ಬಿಕಾಸ್ ಯಾರಿಗೆ ತುಂಬ ಬ್ಯಾಡ್ ಹಿಸ್ಟ್ರಿ ಇದೆಯೋ, ಈಗ ತುಂಬ ಡ್ರಂಕ್ ಅಂಡ್ ಡ್ರೈವ್ ಆ ಥರ, ಏನೋ ಡ್ರೈವ್ ಅಂತ ಹೇಳ್ತಲ್ಲ, ಲೈಕ್ ತುಂಬ ವೈಲೆನ್ಸ್ ಮಾಡಿರೋ ಹಿಸ್ಟ್ರಿ ಏನಾನ ಇದ್ರೆ, ಪೊಲೀಸ್ ರಿಪೋರ್ಟ್ಸ್ ಏನೋ ಆಗಿದೆ, ಅವ್ರನ್ನ ಲೈಕ್ ಲಿಸ್ಟ್ ಮಾಡ್ಕೊತಾರೆ. ಸೊ ಲಿಸ್ಟ್ ಮಾಡಿಕೊಂಡು ಅವ್ರನ್ನ ಏನೋ ಲೈಕ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ನ್ಯೂಸ್ ಬಂದಿದೆ. ಅದೇ ಥರ ಇದೆ. ಏನು ಲೈಕ್ ಪರ್ಟಿಕ್ಯುಲರ್ ಹೋಗಿ ಸುಮ್ಮನೆ ಯಾವುದೋ ಒಂದು ಸ್ಟೋರ್ಗೆ ಹೋಗಿ ನುಗ್ಗಿ ಏನು ಮಾಡ್ತಲ್ಲ. ದೇ ಗೋಯಿಂಗ್ ಅಕಾರ್ಡಿಂಗ್ ಟು ದ ಲಿಸ್ಟ್. ಯುನೋ ಯಾರ್ಯಾರು ಬ್ಯಾಡ್ ಹಿಸ್ಟ್ರಿ ಇದೋ, ಸೊ ಅವ್ರ ಹತ್ರ ಹೋಗಿ ಫೋಕಸ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯಾಡ್ ಹಿಸ್ಟ್ರಿ ಇರೋರು ಯಾರನ್ನ ಸರೌಂಡಿಂಗ್ಸ್ ಇದ್ರೆ, ಯಾ ಅಫ್ಕೋರ್ಸ್ ಅವ್ರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಕೀಪ್ ಪ್ರೇಯಿಂಗ್, ಡೋಂಟ್ ಲೂಸ್ ದ ಹೋಪ್. ಇಷ್ಟೊಂದು ಕಷ್ಟ ಪಡ್ಕೊಂಡು ಬಂದಿದ್ದೀರಾ. ಐ ನೋ ಯು ಸ್ಪೆಂಡ್ ಅ ಲಾಟ್ ಮನಿ. ನೀವು ಎಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದೀರಾ. ಐ ಥಿಂಕ್ ಇಫ್ ಯು ಆರ್ ಜೆನ್ಯೂನ್, ಯು ಕ್ಯಾನ್ ಸರ್ವೈವ್. ಐಮ್ ಸಾರಿ. ಇವತ್ತು ಒಂದು ನ್ಯೂಸ್ ನೋಡ್ತಾ ಇದ್ದೆ. ಲೈಕ್ ನಾನಿರೋ ಪ್ಲೇಸಿಂದ ಒಂದು 30 minutes ಡಿಸ್ಟೆನ್ಸಲ್ಲಿ, ಲೈಕ್ 30-40 minutes, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವೇರ್ ಇಸ್ ದ ಏರಿಯಾ, ಅಲ್ಲಿ ಈ ಥರ ನಡೆದಿದೆ ಅಂತ ಐಸ್ ರೈಡ್ಸು. ಐಸ್ ರೈಡ್ಸ್ ಗೊತ್ತಿದ್ರೆ ನಿಮಗೆ, ಯು ನೋ ಇಟ್, ವಾಟ್ ಇಸ್ ಐಸ್ ರೈಡ್ಸ್ ಅಂತ. ಐ ಡೋಂಟ್ ವಾಂಟ್ ಟು ಡೀಪ್ ಗೋ. ಲೈಕ್ ಟ್ರಂಪ್ ಅದು ನ್ಯೂ ರೂಲ್ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಯೂಸ್ ಪರ್ಟಿಕ್ಯುಲರ್ ನೇಮ್ಸ್ ಇನ್ ಮೈ ವಿಡಿಯೋಸ್. ಏನಕ್ಕಂದರೆ ಮೇ ಬಿ, ಐ ಡೋಂಟ್ ನೋ, ಐ ಡೋಂಟ್ ವಾಂಟ್ ಟು ಬಿ ಇನ್ ಅ ಪ್ರಾಬ್ಲಮ್, ಎನಿಥಿಂಗ್. ದ ಸಿಚುವೇಶನ್ ಇಸ್ ರಿಯಲಿ ಗೆಟಿಂಗ್ ಫಿಯರ್ ಡೇ ಬೈ ಡೇ. ಟ್ರಂಪ್ ಅವ್ರು ಬಂದಮೇಲೆ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸೊ ನೋಡಿ, ನಾವು ಯೋಚನೆ ಮಾಡಿ ಕುಟ್ಕೊಂಡ್ರೆ ಯೋಚನೆ ಮಾಡ್ತಾನೆ ಇರ್ತೀವಿ, ಆಮೇಲೆ ನಮ್ಮ ಮೂಮೆಂಟ್ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ
ನಾವು ಯೋಚನೆ ಮಾಡಬಾರ್ದು ತುಂಬ. ಏನಾಗುತ್ತೋ ಅದಕ್ಕೆ ನಾವು ಬಾಗಿ ಜಸ್ಟ್ ವಿ ನೀಡ್ ಟು ಒಬೇ ದ್ಯಾಟ್. ಇಲ್ಲಿ ಋಣ ಅಷ್ಟೇ ಇತ್ತು ಅಂದ್ಕೊಂಡು ನಾವು ಇದು ಬಿಡಬೇಕು. ಅಲ್ಲಿ ಯಾವ್ಯಾವ ಏನಂತಾರೆ ಎಲ್ಲೆಲ್ಲಿ ಎಷ್ಟು ದಿನ ಋಣ ಇರುತ್ತೋ ಅಷ್ಟಷ್ಟು ದಿನ ಇರ್ತೀವಿ ಅಷ್ಟೇ. ಇಲ್ಲೇ ಇರಬೇಕು, ಊಟ ತಿನ್ಬೇಕು ಅಂತ ಋಣ ಇದೆ. ನೀವು ಏನೇ ಯಾರೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ವೆದರ್ ಚೇಂಜ್ ಆಗ್ತಾ ಇದೆ, ಇಟ್ಸ್ ಬಿಕಮಿಂಗ್ ಕೋಲ್ಡ್ ಡೇ ಬೈ ಡೇ. ಸೊ ಅದಕ್ಕೆ ನನ್ಗೊಂದು ಸ್ವಲ್ಪ ಲೈಕ್ ನಾನು ಹಂಗೆ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಇಸ್ ಲೈಕ್ ಗೆಟಿಂಗ್ ಒಂದಿನ ಬಿಸಿಲಿರುತ್ತೆ, ಒಂದಿನ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ, ಒಂದಿನ ಸಡನ್ ಆಗಿ ಕೋಲ್ಡ್ ಆಗ್ಬಿಡುತ್ತೆ. ಲೈಕ್ what the weather is, what can I do? ಸೊ ಹಂಗಿದೆ ವೆದರು. ಇನ್ನೊಂದೇನಂದ್ರೆ H1B ರೂಲ್ಸ್ ಮಾಡಿದ್ದಾರೆ. ಐ ಡೋಂಟ್ ನೋ ವಾಟ್ ಹೀ ಈಸ್ ಥಿಂಕಿಂಗ್. I literally don't know what he is making rules. I know he is protecting. ನನಗೆ ಗೊತ್ತು so and so person ಅವ್ರ ಕಂಟ್ರಿನ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ. ಬಟ್ ಲೈಕ್ ಐ ಡೋಂಟ್ ನೋ, ಮೇ ಬಿ ಹಿ ವಾಂಟ್ ಲೈಕ್ ಅವ್ರ ಕಂಟ್ರಿನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಬೇಕಂದ್ರೆ. ಬಟ್ ಅಮೆರಿಕಾ ಇಸ್ USA ಬಂದು ಎಲ್ಲ ಇಮಿಗ್ರೇಟ್ಸ್ ಇರೋದು, ಯಾರು ಅವ್ರ ದೇಶದವ್ರು ಯಾರು ಇಲ್ಲ ಇಲ್ಲಿ. ಲೈಕ್ ಪರ್ಟಿಕ್ಯುಲರ್ ಅಮೆರಿಕನ್ಸ್ ಬಂದು ಅವರು ಲೈಕ್ ಟ್ರೈಬಲ್ ಪೀಪಲ್ ತರ ಇಲ್ಲಿರೋರು ಲೈಕ್ ಎಲ್ಲರೂ ಇಮಿಗ್ರೇಟ್ಸೇ. ಸೊ ಐ ಡೋಂಟ್ ನೋ, ಐ ಆಮ್ ನೋ ಒನ್ ಟು ಕಮೆಂಟ್ ಅಬೌಟ್ ಇಟ್. ಇಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ. ಸೊ I can't comment or tell something why it should be like this, why it should not be like that anta. Why I'm using so much of English? ನಾನು ಯಾಕೆ ಇಷ್ಟೊಂದು ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದೀನಿ? ಎಷ್ಟೊಂದು ದಿನ ಆಯ್ತಲ್ಲ ವಿಡಿಯೋ ಮಾಡಿ. ಆ್ಯಂಡ್ ಗೆಟ್ಟಿಂಗ್ ಬಿಸಿ ಇನ್ ಮೈ ಲೈಫ್, earning money, making money, goal, going closer to my goals day by day. I'm happy, God is with me and everything is going according to God's will. ಅಷ್ಟೇ ನನಗೆ ಬೇಕಾಗಿರೋದು. ನನ್ನ ಚಿತ್ತದಲ್ಲ, ದೇವರ ಚಿತ್ತ. ಯಾವತ್ತೂ ಅಷ್ಟೇ ಬಿ ಕ್ಲೋಸ್ ಟು ಗಾಡ್. ನೀವು ಯಾರೇ ಆಗಿರಲಿ, ಏನೇ ಆಗಿರಲಿ, ದೇವರನ್ನ ಬಿಟ್ಟು ಏನು ಮಾಡಕ್ ಹೋಗ್ಬೇಡಿ. ಐ ಮೀನ್ ಬಿ ಹ್ಯಾಪಿ ಎಂಡ್ ಆಫ್ ದ ಡೇ, ಅಷ್ಟೇ ನಾನು ಹೇಳೋದು. ಮೇಕ್ ಶ್ಯೂರ್ ಯು ಆರ್ ಹ್ಯಾಪಿ. You're like I know money is very important, guys. ದುಡ್ಡು it is ಅದು ನೀರ್ ತರ, ಎಷ್ಟು ನೀರಿದ್ರೂ ಸಾಕಾಗಲ್ಲ. ಅದೇ ತರ ದುಡ್ಡು ಅಷ್ಟೇ, ಎಷ್ಟು ದುಡ್ಡಿದ್ರೂ ಮನುಷ್ಯಂಗೆ ಸಾಕಾಗಲ್ಲ. ಮೇಕ್ ಶ್ಯೂರ್ ಯು ಮೇಕ್ ಮೋರ್ ಮನಿ. ನನಗೊಂದೇ ಗೋಲು ಗುರು, ನಾವಪ್ಪ ಏನ್ ಮಾಡಿದಾರೋ ಅದ್ರ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 10% ಮೋರ್ ಮಾಡ್ಬೇಕಂತ. ಇದೊಂದು ಚಿಕ್ಕ ಗೋಲ್ ಅಷ್ಟೇ. ಬಿಕಾಸ್ ಈ ನೋಡಿ ಲೈಕ್ ಮಕ್ಳಿಗೆ ಏನಾಗುತ್ತೆ ಅಂದ್ರೆ, ಅಪ್ಪ ಮಾಡಿಟ್ಟಿದ್ದಾನೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ಅನ್ನಬಾರ್ದು. ನನಗ್ ಮಾತ್ರ ಯಾರು ಅನ್ಬಾರ್ದು, ಅಪ್ಪ ಮಾಡಿಟ್ಟಿದ್ದಾನೆ ಮಗಳು ಎಂಜಾಯ್ ಮಾಡ್ತಿದ್ದಾನೆ. ನೋ ವೇ. ಐ ವಾಂಟ್ ಟು ಅರ್ನ್ ಮೈ ಅರ್ನಿಂಗ್ಸ್, ಈಟ್ ಇಟ್ ಅಂಡ್ ಮೇಕ್ ಶ್ಯೂರ್ ಐ ಕ್ಯಾನ್ ಮೇಕ್ ಮೋರ್ ದೆನ್ ಮೈ ಫಾದರ್. ದಟ್ ಈಸ್ ಬೆಸ್ಟ್ ಅನ್ನಂಗೆ. ಅದಕ್ಕೆ ನಾನು ಎಷ್ಟು ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡ್ತೀನಿ. ಐ ಕ್ಯಾನ್ ವರ್ಕ್ ಡೇ ಆ್ಯಂಡ್ ನೈಟ್, ಐ ಡೋಂಟ್ ಕೇರ್. ಬಟ್ ಯಾವತ್ತು ನಾನು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದೀನಿ ಅಂತ ಅನ್ಬಾರ್ದು. ಐ ಡೋಂಟ್ ನೋ ವಾಟ್ ಯು ಗೈಸ್ ಥಿಂಕ್. ನಂಗೆ ಅದೊಂದಿದೆ. ಲೈಕ್ ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ನೋಡ್ಕೊಳಕ್ಕೆ ಅಡ್ಜಸ್ಟ್ ಮಾಡಕ್ಕೆ ನೋಡ್ತೀನಿ. ಇನ್ನು ಕೈಯಲ್ಲಿ ಆಗಿಲ್ಲ ಅಂದರೆ ಅವಾಗ ನಮ್ಮ ಅಪ್ಪನ ಹೆಲ್ಪ್ ಕೇಳಿದೆ. ನಮ್ಮಪ್ಪ ಹೆಲ್ಪ್ ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನಿಲ್ಲ. ಲೈಕ್ ಪೇರೆಂಟ್ಸ್ ಮಾಡೇ ಮಾಡ್ತಾರೆ. ಐ ಆಲ್ವೇಸ್ ಲೈಕ್ ಯೂತ್ಸ್ಗೆ ಹೇಳೋದು ಒಂದೇ ಇಷ್ಟೇನೆ, ಟ್ರೈ ಟು ಬಿಲ್ಡ್ ಯುವರ್ ಲೈಫ್ ಬೈ ಯೋರ್ ಸೆಲ್ಫ್. ಅಪ್ಪನ ದುಡ್ಡಿದೆ, ಓದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಕೂತ್ಕೊಂಬೇಡಿ ಮನೇಲಿ. ಯು ರಿಗ್ರೆಟ್ ಇಟ್. ನಿನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕಿಲ್ ಮಾಡ್ಕೊತಾ ಇರ್ತೀರ. ಅಪ್ಪನ ದುಡ್ಡಿದೆ, ಎಂಜಾಯ್ ಮಾಡೋಣ
ಅವ್ರ ದುಡ್ಡಿದೆಲ್ಲ ಸಾಕು. ಈ ರಿಲೇಟಿವ್ಸ್ ಹೇಳ್ತಾರೆ ಲೈಕ್, ನೀವು ಅಪ್ಪನೇ ಎಷ್ಟೊಂದು ದುಡ್ಡು ಮಾಡಿದ್ದಾರೆ, ನೀನ್ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೀಯಾ ಅಂತ. ಡೋಂಟ್ ಲಿಸನ್, ನೀವು ಅಪ್ಪನ ದುಡ್ಡು, ನೀವು ಅಪ್ಪ ಕಷ್ಟಪಟ್ಟು ಮಾಡಿದ್ದಾರೆ, ನೀನ್ ಯಾಕೆ ಆ ದುಡ್ಡಿಗೋಸ್ಕರ. ಈಗ ನೋಡಿ ಎಕ್ಸಾಂಪಲ್, ಸೊ ನಿಮ್ಮ ಅಪ್ಪ ಒಂದು ಮನೆ ಕಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ನಿಮ್ಮ ಅಪ್ಪ ಮನೆ ಕಟ್ಟಿರೋದನ್ನ ಈಗ ನಿಮಗೆ ಬರುತ್ತೆ, ಓಕೆ. ನೆಕ್ಸ್ಟ್ ಬಟ್ ನಿಮ್ಗೆ ಲೈಕ್ ಏನೋ ಒಂದು ರಿಪೇರಿ ಆಗುತ್ತೆ, ನಿಮ್ಗೆ ಎಬಿಲಿಟಿ ಇಲ್ಲ ಅಂದ್ರೆ ಆ ಮನೆ ರಿಪೇರ್ ಮಾಡಕ್ಕೆ, ವಾಟ್ ಈಸ್ ದ ಯೂಸ್ ಆಫ್ ನೀವು ಅಪ್ಪ ಕಟ್ಟಿರೋ ಮನೆ? ಯುನೋ ರಿಪೇರ್ ಬಂದಾಗ, ಇಲ್ಲಾಂದ್ರೆ ಏನೋ ಒಂದು ಈಗ ಇನ್ನೊಂದು ಲೈಕ್ ಏನೋ ರಿಪೇರ್ ಬಂದಾಗ ಮನೇಲಿ ಏನೋ ಒಂದು ಲೈಕ್ ಗೋಡೆನೋ ಏನೋ ಒಂದು ಕ್ರ್ಯಾಕ್ ಆಯ್ತು, ಅದನ್ನ ನೀವು ರಿಪೇರ್ ಮಾಡಕ್ ಆಗಿಲ್ಲ ಅಂದ್ರೆ ವಾಟ್ ಈಸ್ ದ ಯೂಸ್ ಆಫ್ ಗಿವಿಂಗ್ ದಟ್ ಹೌಸ್ ಟು ಯು ಆರ್ ಲೈಕ್ ಬೀಯಿಂಗ್. ನಾನು ಎಷ್ಟೊಂದು ಜನ ನೋಡಿದ್ದೀನಿ ನಮ್ಮ ಏರಿಯಾದಲ್ಲಿ, ಅವ್ರ ಅಪ್ಪ ಅಮ್ಮಗೆ ಲೈಕ್ ತಾತ ಅಜ್ಜಿಗೆ ಎಲ್ಲ ತುಂಬಾ ಚೆನ್ನಾಗಿ ಏನು ಸೈಟ್ಗಳು ಮನೆಗಳು ಇರ್ತವೆ. ಅವ್ರ ನೆಕ್ಸ್ಟ್ ಪೀಳಿಗೆ ಬಂದು ಏನು ಓದಿರಲ್ಲ ಏನಿರಲ್ಲ, ಅವ್ರಿಗೆ ಬಂದ್ಬಿಟ್ಟಿರುತ್ತೆ. ಬಟ್ ದೇ ಆರ್ ಅನ್ಏಬಲ್ ಟು ಬಿಲ್ಡ್ ಅ ಹೌಸ್. ದೇ ಹ್ಯಾವ್ ಲೈಕ್ ಅವ್ರಿಗೊಂದು ಸೈಟ್ ಇರುತ್ತೆ, ಬಟ್ ಮನೆ ಕಟ್ಟಕ್ಕೆ ದುಡ್ಡಿರಲ್ಲ. ಲೈಕ್ ಎಂಡ್ ಆಫ್ ದ ಡೇ ಏನ್ ಮಾಡ್ತಾರೆ, ಈ ಸೈಟ್ ಮಾರಿ ಇನ್ನೊಂದು ಮನೆ ಕಟ್ಟೋಣ ಅನ್ನಂಗೆ ಅವ್ರಿಗೆ ಇದು ಬರುತ್ತೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಮೇಕ್ ಶ್ಯೂರ್ ಯು ವರ್ಕ್ ಹಾರ್ಡ್ ಅಂಡ್ ಮೇಕ್ ಶ್ಯೂರ್ ಟು ಕೀಪ್ ದಟ್. ಯುನೋ ಏನು ಕಳ್ಕೊಳಕ್ ಹೋಗ್ಬೇಡಿ. ಈಚ್ ಅಂಡ್ ಎವ್ರಿ ಥಿಂಗ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್, ಈಚ್ ಅಂಡ್ ಎವ್ರಿ ಸ್ಟೆಪ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದು ನಮ್ಮ ವಿಲ್ ಅಲ್ಲ, ಇಟ್ಸ್ ಗಾಡ್ ವಿಲ್. ಜಸ್ಟ್ ಇಮ್ಯಾಜಿನ್, ದೇವರಿದ್ರೆ ಎಲ್ಲ ಬರುತ್ತೆ ಅಷ್ಟೇ. ಯು ವಿಲ್ ಬಿ ಹ್ಯಾಪಿ, ನೋ ಟೆನ್ಷನ್, ಚಿಲ್. ಓಕೆ, ಈಗ ನಾನು ಬುಜ್ಜಿ ರೆಡಿ ಮಾಡೋಣ. ಓಕೆ, ಸೊ ಟೊಮೆಟೊ ರೆಡಿ ಆಗಿದೆ, ಆನಿಯನ್ಸ್ ರೆಡಿ ಆಗಿದೆ, ಪ್ಯಾನ್ ಇಟ್ಬಿಡ್ತೀನಿ. ಸೊ ಪ್ಯಾನ್ ಇಟ್ಟರೆ ನಂದು ಬುರ್ಜಿ ರೆಡಿ ಆಗುತ್ತೆ. ಬುರ್ಜಿ ಎಗ್ ಬುರ್ಜಿ ಅಲ್ಲ, ಪನೀರ್ ಬುರ್ಜಿ. ಓಕೆ, ನನ್ನ ಸ್ಟವ್ ಬಂದ್ಬಿಟ್ಟು ಗ್ಯಾಸ್ ಅಲ್ಲ, ಇಟ್ಸ್ ಎಲೆಕ್ಟ್ರಿಕ್ ಒನ್. ಸೊ ಇಟ್ಸ್ ಲೈಕ್ ದಿಸ್. ಸೊ ನಾನು ಗ್ಯಾಸ್ ಬಂದು ಎಲೆಕ್ಟ್ರಿಕ್ದು. ಚಪಾತಿ ಎಣ್ಣೆ ಇಲ್ಲ, ಎಣ್ಣೆ ತರಬೇಕು. I think she showed me to put chilies also. So chilies ಹಾಕಕ್ಕೆ ಹೇಳಿದ್ರು, ನಾನು chilies ತೆಗ್ದಿಕೊಂಡಿಲ್ಲ, chilies ತೆಗ್ದಿಕೊಂತೀನಿ. And when it is done, so I'm gonna put 4 chilies. No, 3 chilies are enough, I guess, because I'm gonna put some spices too. ನೋಡಿ, ನಮ್ಮ ಮನೆ ಫುಲ್ ನ್ಯೂ ಆಗಿ ರಿನೋವೇಟ್ ಆಗಿದೆ, ಥ್ಯಾಂಕ್ ಗಾಡ್. ಯಾಕಂದ್ರೆ ಎಷ್ಟೊಂದು ಮನೆ ನೋಡಿದ್ನಲ್ಲ, ನಾನು ಹೇಳಿದ್ನಲ್ಲ, ಅದು ಎಷ್ಟು ಬೇಡ್ದಿದ್ದಾಗಿತ್ತು ಅಂದ್ರೆ, ಒಂದು ಬಾತ್ರೂಮ್ ಚೆನ್ನಾಗಿರ್ತಿರ್ಲಿಲ್ಲ, ಒಂದು ಸಿಂಕ್ ಚೆನ್ನಾಗಿರ್ತಿರ್ಲಿಲ್ಲ. ಬಟ್ ದಿಸ್ ಇಸ್ ದ ಬೆಸ್ಟ್. ಓಕೆ, ಸೊ ಇದನ್ನ ಮಾಡಾದ್ಮೇಲೆ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಮಸಾಲ ಎಲ್ಲ ರೆಡಿ ಮಾಡಿದೆ. ಈಗ ಪನ್ನೀರ್ ಆಲ್ರೆಡಿ ಆಗಿದೆ, ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಸೊ ಸ್ಕ್ವೀಸ್ ಮಾಡಿ ಹಾಕ್ತಾ ಇದೀನಿ. ದಿಸ್ ಇಸ್ ಕಾಲ್ಡ್ ಪನ್ನೀರ್ ಬುರ್ಜಿ, ಅದಕ್ಕೆ ಬುರ್ಜಿ ತರ ಮಾಡ್ತಾ ಇದೀನಿ. ಇಟ್ ಕೇಮ್ ಸೋ ಗುಡ್ ಮ್ಯಾನ್. ಪನ್ನೀರು ಐ ನೆವರ್ ಎಕ್ಸ್ಪೆಕ್ಟೆಡ್ ಇಷ್ಟು ಚೆನ್ನಾಗಿ ಬರುತ್ತಂತ. ಬಟ್ ಇನ್ನು ತಿಂದಿಲ್ಲ ನಾನು, ಹೇಳ್ತಾ ಇದ್ದೀನಿ ಹಂಗೆ. ನಾನು ಐ ಮೀನ್ ಪನ್ನೀರ್ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನಾನು. ಓಕೆ, ಲೆಟ್ಸ್ ಮಿಕ್ಸ್ ಇಟ್. ಹೋಪ್ ಇಟ್ ಟರ್ನ್ಸ್ ಔಟ್ ಗುಡ್. ಸ್ವಲ್ಪ ನೀರು ಹಾಕೋಣ, ಡ್ರೈ ಆಗ. ಅಯ್ಯೋ ಏನು ಕತೆನು. ಡ್ರೈ ಫಸ್ಟ್ ಹೆಂಗಿದೆ ಅಂತ.
ಉಪ್ಪಿಲ್ಲ. ಇಟ್ಸ್ ಓಕೆ. ತುಂಬ ಆದರೆ ತಿನ್ನೋಕ್ಕಾಗಲ್ಲ ಇದು. ಓಕೆ, ದಟ್ಸ್ ಫೈನ್. ಮೈ ಎಗ್ ಬುರ್ಜಿ, ಎಗ್ ಬುರ್ಜಿ ಅಂತ ಇದ್ದೀನಿ. ಪನ್ನೀರ್ ಬುರ್ಜಿ ರೆಡಿ. ಚಪಾತಿ ಮಾಡ್ಕೊಳೋಣ. ಇದಕ್ಕೆ ಮಸ್ತ್ ಇರುತ್ತೆ. 15 ಮಿನಿಟ್ಸಲ್ಲಿ 10 ಚಪಾತೀಸ್ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕು ಅಂದರೆ, ಏನೋ ಇಷ್ಟೊಂದು ಕಷ್ಟಪಟ್ಕೊಂಡು ಆ ದೇಶಕ್ಕೆ ಏನಕ್ಕೆ ಹೋಗ್ಬೇಕು, ಈ ದೇಶದಲ್ಲೇ ನಮ್ಮ ದೇಶದಲ್ಲೇ ಏನಾನ ಸಾಧನೆ ಮಾಡ್ಬೋದು ಅನ್ನೋ ಅವರಿಗೆ ಇಟ್ಸ್ ಲೈಕ್, ನಮ್ಮ ದೇಶದಲ್ಲಿ ಈಗ IT ಜಾಬ್ ಅವರಿಗೆ ಯಾರಿಗೆ 2 ಲಕ್ಷ ಕೊಡ್ತಾರೆ ಹೇಳ್ರಿ? ಯಾರಿಗಾನ ಕೊಡ್ತಾರ? ಫುಲ್ಲು 12 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಅವ್ರಿಗೆ 2 ಲಕ್ಷ ಬರ್ತಾ ಇರಲ್ಲ. ದಟ್ ಈಸ್ ವಾಟ್, ಲೈಕ್ ಜಾಬ್ ಆಪರ್ಚುನಿಟೀಸ್ ಇಲ್ಲ. ಯಾರಿಗಾನ ಯೂತ್ಸ್ ಇದ್ರೂ ಅವ್ರಿಗೆ ಜಾಬ್ ಆಪರ್ಚುನಿಟಿ ಇದ್ರು ಎಷ್ಟು ಕೊಡ್ತಾ ಇದ್ದಾರೆ ಅವರಿಗೆ ಸಂಬಳ? 15,000, 20,000, 25,000. ಇದರಲ್ಲಿ ಜೀವನ ಮಾಡೋಕ್ಕಾಗತ್ತಾ ಇಂಡಿಯಾದಲ್ಲಿ? ನೀವೇ ಹೇಳಿ, ಕಮೆಂಟ್ ಮಾಡಿ. ಇದರಲ್ಲಿ ಜೀವನ ಮಾಡೋಕ್ಕಾಗತ್ತಾ? ನೋ ಯೂತ್ಸ್ ಆರ್ ಸ್ಯಾಟಿಸ್ಫೈಡ್. 20,000 ನನ್ನ ಫ್ರೆಂಡ್ಸೇ ಇದ್ದಾರೆ 20,000 ತಗೊಂಡು. ಇಲ್ಲಿ ಈಗ ಒಂದು ಮದುವೆ ಆಗ್ತೀರಾ ಅನ್ಕೊಳ್ಳಿ, ಒಂದು ಫ್ಯಾಮಿಲಿ ಬಿಲ್ಡ್ ಮಾಡಬೇಕು ಅಂತ 20,000ದಲ್ಲಿ ಮನೆಗೆ ಬಾಡಿಗೆ ಕಟ್ತೀರಾ, ನಿಮ್ಮ ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೀರಾ, ಇಲ್ಲಾಂದ್ರೆ ಗ್ರಾಸರೀಸ್ ತರ್ತೀರಾ ಮನೆಗೆ. ವಾಟ್ ಯು ಕ್ಯಾನ್ ಡೂ? ನಥಿಂಗ್. ಐ ಗೆಟ್ ಸ್ಕೇರ್ಡ್ ಇಫ್ ಐ ಇಮ್ಯಾಜಿನ್ ನಾನು 20,000 ತಗೊಂಡು ಮನೆ ಮೇಂಟೈನ್ ಮಾಡೋಕ್ಕಾಗುತ್ತಾ ಅನ್ನೋ ನನಗೊಂದೊಂದ್ಸತಿ ಭಯ ಆಗುತ್ತೆ. ಅದಕ್ಕೆ ಐ ಲಿಟ್ರಲಿ ಪಾಪ ಅನ್ಸುತ್ತೆ ಹುಡುಗನ್ನ ಕಂಡ್ರೆ. ಎಷ್ಟು ಕಷ್ಟಪಡ್ತೀರಾ ಪಾಪ ಅನ್ಸುತ್ತೆ. ನಾನು ಅಪ್ಪಂಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಬಿಕಾಸ್ ನಾನು ಈಗ ಎಲ್ಲ ಮೈಂಟೈನ್ ಮಾಡ್ತಾ ಇದ್ದೀನಲ್ಲ, ನಂಗೆ ಗೊತ್ತಾಗುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಅಪ್ಪ ಅನ್ನೋ ಪೊಸಿಷನಿಗೆ. ಯಾಕಂದರೆ ಫೀಸ್ ಕಟ್ಟಬೇಕು ಮಕ್ಳಿಗೆ, ಅದು ಇಂಡಿಯಾದಲ್ಲಿ. ಆ್ಯಂಡ್ ರೇಷನ್ ತಂದಾಕ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಏನಾನ ಬೇಕಂದ್ರೆ ಲೈಕ್ ಥಿಂಗ್ಸ್ ತಗೊಂಬರ್ಬೇಕು. ಮೈ ಗಾಡ್, ಇಟ್ಸ್ ನಾಟ್ ಈಸಿ ಜಾಬ್ ಎಟ್ ಆಲ್. ಅವ್ರಿಗೆ ಎಷ್ಟು ಥಿಂಕಿಂಗ್ ಇರುತ್ತೆ. ಆಚೆಗಡೆ ಕೆಲಸ, ಆಚೆಗಡೆ ಯಾರಾದ್ರೂ ಬೈದ್ರೂ ಅದನ್ನ ಬೈಸ್ಕೊಂಡಿರ್ಬೇಕು. It's not easy job as we think. It's like so difficult job. So, think before ಈ ದೇಶದಲ್ಲಿ ಏನಕ್ಕಿದ್ದೀರಾ ಬಂದ್ಬಿಡಿ ಅಂತ. ಲೈಕ್ ಆಗೋವರೆಗೂ ಓಡಾಡಬೇಕು. ಯಾರು ಹೇಳಿರ್ತಾರೋ ಅವ್ರು ದುಡ್ಡು ಕೊಡಲ್ಲ ನಿಮಗೆ ಕಷ್ಟ ಬಂದಾಗ. ಯಾರು ಕೊಡಲ್ಲ ಕಷ್ಟ ಅನ್ನುವಾಗ ಎಲ್ಲ ದೂರ. ಲೈಕ್ ನಾನು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇಲ್ಲ, ನಾನು ನೋಡಿದ್ದೀನಿ. ಬಟ್ ನಾನು ಯಾವತ್ತೂ ಯಾರನ್ನೂ ಕೇಳಿಲ್ಲ. ಬೈ ಗಾಡ್ಸ್ ಗ್ರೇಸ್ ಯಾವಾಗಲೂ ನಿಮ್ ಆಗೋದಂದ್ರೆ ನಿಮ್ಮ ಪೇರೆಂಟ್ಸ್ ಅಷ್ಟೇ, ಏನೋ ಕೊಡೋದಂದ್ರೆ. ಸೊ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಪ್ರೇ ಫಾರ್ ಇಟ್ ಆ್ಯಂಡ್ ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್ ನಿಮ್ಮ ಜೀವನನ ಕಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಈಟ್ ಚಪಾತಿ ನಾವ್. ಲೆಟ್ ಮೀ ವಾಶ್ ಮೈ ಹ್ಯಾಂಡ್ಸ್. ಆ್ಯಂಡ್ ಇವತ್ತು ನಾನು 3 ಚಪಾತಿ ತಿನ್ನಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಐ ಕಾಂಟ್ ಈಟ್ 3 ಚಪಾತಿ. 3 ಚಪಾತಿ ತಿನ್ನೋಕ್ಕಾಗಲ್ಲ. ಸೊ 2 ಚಪಾತಿ ಹಾಕ್ಕೊಂಡು ತಿನ್ನು ಫಸ್ಟು. ಅತಿ ಆಸೆ ಬೇಡ. ಫಸ್ಟು 2 ಚಪಾತಿ ಹಾಕ್ಕೊಂಡು ಟ್ರೈ ಮಾಡ್ತೀನಿ. ಆ್ಯಂಡ್ ಮೈ ಪನ್ನೀರ್ ಬುರ್ಜಿ ರೆಡಿ. ಪನ್ನೀರ್ ಬುರ್ಜಿ ರೆಡಿ. ಲೆಟ್ ಮೀ ಟ್ರೈ ಇಟ್. ಥ್ಯಾಂಕ್ ಯು ಜೀಸ್. Super. It's good. I enjoyed it. Thank you God. Literally ಇಷ್ಟೊಂದು ದಿನದಿಂದ ಏನಾನ ಪನ್ನೀರಲ್ಲಿ ಮಾಡಬೇಕು ಅಂತ ಆಸೆ. ಲೈಕ್ ಕ್ರೇವಿಂಗ್ಸ್ ಇತ್ತು. ಕ್ರೇವಿಂಗ್ಸ್ ಅಂತಾರಲ್ವಾ, ಆಸೆ. ಆ ಥರ ನನಗಿತ್ತು. ಲೈಕ್ ಪನ್ನೀರ್ ಅಟ್ಲೀಸ್ಟ್ ನಾನು ವೀಕ್ಲಿ ಒನ್ಸ್ ಆದರೂ ಏನಾನ ಮಾಡ್ತಾಯಿದ್ದೆ. ರೀಸೆಂಟಾಗಿ ನಾನು ತಂದಿಲ್ಲ. ಏನಕ್ಕೆ ತಂದಿಲ್ಲ ಅಂದರೆ ಹೇಳಲ್ಲ ನಾನು. ತಂದಿಲ್ಲ ಅಷ್ಟೇ, ಹೋಗಿಲ್ಲ ನಾನು, ತಂದಿಲ್ಲ. ಸೊ ಬಟ್ ಇಟ್ಸ್ ಬೀನ್ ಲೈಕ್ 1 or 2 months ಐ ಆಮ್ ಆಫ್ಟರ್ ಈಟಿಂಗ್ ಪನ್ನೀರ್. ಸೊ ದೇವರು ನೀನು ಮೊಸರು ತಿನ್ಬೇಡ ಪನ್ನೀರ್ ತಿನ್ನು ಅಂತ ಪನ್ನೀರ್ ನನಗೆ ಮನೇಲೇ ಮಾಡಿಕೊಟ್ಬಿಟ್ರು. ಥ್ಯಾಂಕ್ ಯು. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.